Today I am going to take assessment of HF. Here, assessment of HF is very important from the point of examination. First of all, HF means here usually Hindu undivided family. Hindu undivided family. Here, Income Tax Act does not provide any definition about the HF. Actually, Hindu law defines the HF. According to Hindu law, HF means all persons lineally descended from common ancestor, including their wives and unmarried daughters. In other words, all males lineally descended from common ancestor for son, grandson, great grandson. ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಹಿಂದೂ ಅಡ್ವೈಡ್ ಫ್ಯಾಮಿಲಿ ನಾವೇನು ಹೇಳ್ತೀವಿ ಜಾಯಿಂಟ್ ಫ್ಯಾಮಿಲಿ. ಆ ಜಾಯಿಂಟ್ ಫ್ಯಾಮಿಲಿ ಒಳಗಡೆ ಏನು ಆಲ್ ಮೇಲ್ಸ್ ಲೀನಿಯಲಿ ಡಿಸೆಂಡೆಡ್ ಫ್ರಮ್ ಕಾಮನ್ ಆನ್ಸಿಸ್ಟರ್ ಅಂತ ಹೇಳಿದ್ರೆ ನೇರವಾಗಿ ಒಂದೇ ಸಂತತಿಯಿಂದ ಬಂದಿರತಕ್ಕಂಥ ಎಲ್ಲರೂ ಸೇರ್ಕೊಂಡು ಇರ್ತಕ್ಕಂಥ ಒಂದು ಕುಟುಂಬಕ್ಕೆ ನಾವೆಂತ ಕರಿತೀವಿ, ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಹಿಂದೂ ಅಡ್ವೈಡ್ ಫ್ಯಾಮಿಲಿ ಅಂತ ನಾವು ಹೇಳ್ತೇವೆ. ಈಗ ಉದಾಹರಣೆಗೆ ಒಂದು ಫ್ಯಾಮಿಲಿ ಒಳಗಡೆ 5 ಜನ ಇದ್ದಾರೆ ಅಂದ್ರೆ 5 ಜನರಿಗೆ ಅವರ ಹೆಂಡತಿಯವರು, ಅವ್ರ ಮಕ್ಕಳು, ಮೊಮ್ಮಕ್ಕಳು ಅವರೆಲ್ಲರೂ ಸೇರ್ಕೊಂಡು ಒಂದು ಫ್ಯಾಮಿಲಿ ಒಳಗಡೆ ಇರೋದು ಯೂಶುವಲ್ ಆಗಿ ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಕರಿತೀವಿ ಅಲ್ವಾ. ಸೊ ಈಗ ಇತ್ತೀಚೆಗೆ ಭಾರತದಲ್ಲಿ ಏನಾಗ್ತಾ ಇದೆ, ಜಾಯಿಂಟ್ ಫ್ಯಾಮಿಲಿಗಳೆಲ್ಲ ಕಡಿಮೆ ಆಗ್ತಾ ಇದೆ. ಈಗ ಹೇಗಿದೆ ಪರಿಸ್ಥಿತಿ, ಹೇಗಿದೆ ಭಾರತದಲ್ಲಿ? ಅವಿಭಕ್ತ ಕುಟುಂಬಗಳು ಎಷ್ಟಿದಾವೆ? ಅವಿಭಕ್ತಗಳ ಕುಟುಂಬ ಅಥವಾ ಜಾಯಿಂಟ್ ಫ್ಯಾಮಿಲೀಸ್ ಎಲ್ಲ ಕಡಿಮೆ ಆಗ್ತಾ ಇದೆ. ಇವತ್ತೆಲ್ಲರೂ ಇಷ್ಟಪಡೋದೇನು? ಜಾಯಿಂಟ್ ಫ್ಯಾಮಿಲಿಯನ್ನು ಯಾರೂ ಇಷ್ಟಪಡೋದಿಲ್ಲ. ಯಾಕೇಳಿ, ಇಬ್ಬರೇ ಇರಬೇಕು, ಗಂಡ ಹೆಂಡತಿ ಇರಬೇಕು. ಗಂಡ ಒಂದು ರೂಮ್ನಲ್ಲಿ ಮೊಬೈಲ್ ಹಿಡ್ಕೊಂಡಿರ್ಬೇಕು, ಹೆಂಡತಿ ಒಂದು ಮೊಬೈಲ್ ಹಿಡ್ಕೊಂಡು ಒಂದು ರೂಮ್ನಲ್ಲಿ ಕೂಡಬೇಕು. ಈ ಪರಿಸ್ಥಿತಿ ಇವತ್ತು ಭಾರತದಲ್ಲಿ ನಿರ್ಮಾಣ ಆಗಿದೆ. ಆಕ್ಚುಲಿ ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಸಂತೋಷ ಇವತ್ತು ಈ ನಾವೇನು ಇವತ್ತೇನು ನಡೀತಾ ಇದೆ ಇಂಡಿಯಾದಲ್ಲಿ, ಅದರಲ್ಲಿ ಯಾವುದೇ ಸಂತೋಷಗಳು ಸಿಗ್ತಾ ಇಲ್ಲ ಅಲ್ವಾ. ಈಗ ಇಲ್ಲಿ ನೋಡಿ, ಹಿಂದೂ ಲಾ ಇಟ್ ಈಸ್ ಡಿವೈಡೆಡ್ ಇಂಟು 2 types, ನೇಮ್ಲಿ ದಯಾಭಾಗ ಸ್ಕೂಲ್, ಮಿತಾಕ್ಷರ ಸ್ಕೂಲ್. There are 2 types of laws, that is Dayabhaga law, the Dayabhaga school and then Mitakshara school, or you can call it as a Dayabhaga law and then Mitakshara. So here Dayabhaga law, it is applicable to the states of West Bengal, Assam and some parts of Orissa. According to this act, son does not get any rights in the ancestral property or self-acquired property in the family. His rights will arise only after the death of his father. ಅಂದ್ರೆ ಈ ಲಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಲಾ ಯೂಶುವಲ್ ಆಗಿ ಕೆಲವೇ ಸ್ಟೇಟ್ಸ್, ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್ ಅಂತ ಹೇಳಿದೆ, ಅಸ್ಸಾಂ ಅಂತ ಹೇಳಿದೆ, ಸಮ್ ಪಾರ್ಟ್ಸ್ ಆಫ್ ಒರಿಸ್ಸಾಕ್ ಮಾತ್ರ ಅಪ್ಲೈ ಆಗುತ್ತೆ. ಈ ಲಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸನ್ ಡಸ್ ನಾಟ್ ಗೆಟ್ ಎನಿ ರೈಟ್ಸ್ ಇನ್ ದ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆಫ್ ದ ಫ್ಯಾಮಿಲಿ. ದಟ್ ಮೀನ್ಸ್ ಅದರ್ಥ ಏನು ಅಂತ ಹೇಳಿದ್ರೆ, ತಂದೆ ಇರುವಾಗಲೇ ತನ್ನ ಮಗನಿಗೆ ಕುಟುಂಬದ ಆಸ್ತಿಯಲ್ಲಿ ಯಾವುದೇ ಹಕ್ಕುಗಳು ಇರುವುದಿಲ್ಲ. ಇವನಿಗೆ ಹಕ್ಕು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಅವನ ತಂದೆ ಸತ್ತ ನಂತರ ಅವನಿಗೆ ಹಕ್ಕು ಬರುತ್ತೆ. ಯಾವುದ್ರ ಮೇಲೆ? ಕುಟುಂಬದ ಆಸ್ತಿಯ ಮೇಲೆ ಅವನಿಗೆ ಹಕ್ಕು ಬರೋದು ಯಾವಾಗ? ತನ್ನ ತಂದೆ ಸತ್ತ ನಂತರ ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕನ್ನ ಮಗ ಹೊಂದುತ್ತಾನೆ. ಆದರೆ ಇಲ್ಲಿ ನೋಡಿ, ಮಿತಾಕ್ಷರ ಲಾ, this law it is applicable to the whole of India except West Bengal, Assam and some parts of Orissa. ಈ ಮಿತಾಕ್ಷರ, according to ಮಿತಾಕ್ಷರ law, son gets rights in the property by birth itself. ಅಂದ್ರೆ ಈ ಲಾ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟುವಾಗಲೇ ತನ್ನ ಹಕ್ಕನ್ನ ಪಡ್ಕೊಂಡು ಬಂದಿರ್ತಾನೆ. ಯಾವುದ್ರ ಮೇಲೆ?
ತನ್ನ ಆಸ್ತಿಯ ಮೇಲೆ ಹಕ್ಕನ್ನು ಹೊಂದಿರ್ತಾನೆ, ಹುಟ್ಟುವಾಗಲೇ ಪಡ್ಕೊಂಡು ಬಂದಿರ್ತಾನೆ. ಅಂದ್ರೆ ಸನ್ he gets rights on the ancestral property by birth itself. ನಿಮಗೆ ಗೊತ್ತಿರಬಹುದು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಅವನಿಗೆ ಇನ್ನು 15 ಅಥವಾ 16 ವರ್ಷ ಆಗಿರಲ್ಲ, ಅವನಾಗ್ಲೇ ನನ್ನ ತಂದೆಯ ಮೇಲೆ ಜಗಳಕ್ಕೆ ಹೋಗ್ತಾನೆ. ಯಾಕೆ ಹೇಳಿ, ನನ್ನ ಭಾಗ ನನಗೆ ಕೊಟ್ಬಿಡು, ಅಂದ್ರೆ ಆಸ್ತಿಯಲ್ಲಿ ನನಗೆ ಪಾಲ್ ಕೊಟ್ಬಿಡು ಅಂತ ಜಗಳಕ್ಕೆ ಹೋಗ್ತಾನೆ. ಯಾಕಂದ್ರೆ ಅವನಿಗೆ ರೈಟ್ಸ್ ಇದೆ. ಅದಕ್ಕೆ ಈ ಲಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸನ್ ಯು ವಿಲ್ ಗೆಟ್ ರೈಟ್ಸ್ ಆನ್ ದ ಪ್ರಾಪರ್ಟಿ ಬೈ ಬರ್ತ್ ಇಟ್ಸೆಲ್ಫ್. ಅದು ಇವತ್ತು ನಡೀತಾ ಇದೆ. ಇದು ಮಿತಾಕ್ಷರ. ಅರ್ಥ ಆಯ್ತಲ್ಲ? ಈಗ ಇಲ್ಲಿ ಈ HF ನಲ್ಲಿ ಕರ್ತ ಅಂದ್ರೆ ಯಾರು? ಹೂ ಇಸ್ ಕರ್ತ? ಕರ್ತ ಮೀನ್ಸ್ eldest male member of the family. Eldest male member of the family is called karta. Always whole management of HF in the hands of karta. If there are any decisions, such decisions are taken by the karta. ಎಲ್ಲಾ ಡಿಸಿಷನ್ಸ್ ಅವನೇ ತಗೊಳ್ತಾನೆ, ತೀರ್ಮಾನಗಳನ್ನು ಅವನೇ ತಗೊಳ್ತಾನೆ. ಯಾವುದರಲ್ಲಿ? ಕುಟುಂಬದಲ್ಲಿ. ಯಾಕಂತ ಹೇಳಿದ್ರೆ ಅವನೇ ಯಜಮಾನ ಆಗಿರ್ತಾನೆ, ಅವನೇ ಅದರ ಸಂಪೂರ್ಣ ಆಡಳಿತ ಅವನ ಕೈಲಿರುತ್ತೆ. ಯಾರ ಕೈಯಲ್ಲಿ? ಕರ್ತ ಕೈ. ಈಗ ಇಲ್ಲಿ ಕೋಪಾರ್ಸನರ್ಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ, ABCDE ಒಂದು ಕುಟುಂಬದಲ್ಲಿ 5 ಜನ ಇದ್ದಾರೆ ಅಂತ ಇಟ್ಕೊಂಡ್ರೆ ಅದರಲ್ಲಿ ಎಲ್ಡೆಸ್ಟ್ ಮೆಂಬರ್ 5 ಜನರಲ್ಲಿ ದೊಡ್ಡವರು ಎ ಅಂತ ನಾವು ತಗೊಂಡ್ರೆ ಈಸ್ ದ ಕರ್ತ. ರಿಮೈನಿಂಗ್ ಮೆಂಬರ್ಸ್ BCDE, ರಿಮೈನಿಂಗ್ ಮೆಂಬರ್ಸ್ ಆರ್ ದ ಕೋಪಾರ್ಸನರ್ಸ್. ಕೋಪಾರ್ಸನರ್ಸ್ ಮೀನ್ಸ್ those who have right on the property of HF. That means ಈ ಲೇಖ 4 ಜನ ಇದ್ದಾರೆ, ಇವರೆಲ್ಲರೂ ನಾವು ಕೋಪಾರ್ಸನರ್ಸ್ ಅಂತ ಕರೀತೀವಿ. ಕಾರಣ ಏನಂತ ಹೇಳಿದ್ರೆ ಕುಟುಂಬದ ಆಸ್ತಿಯಲ್ಲಿ ಸಂಪೂರ್ಣವಾಗಿ ಹಕ್ಕನ್ನು ಪಡ್ಕೊಂಡಿರ್ತಾರೆ. ಇವರಿಗೆ ಕೋಪಾರ್ಸನರ್ಸ್ ಅಂತ ಕರಿತೀವಿ. ಎಲ್ಡೆಸ್ಟ್ ಮೇಲ್ ಮೆಂಬರ್ ಆಫ್ ದ ಫ್ಯಾಮಿಲಿ ಈಸ್ ಕಾಲ್ಡ್ ಕರ್ತ. ಹೂ ಈಸ್ ಕರ್ತ ಅಂತ ಕೇಳಿದ್ರೆ ಹೇಳ್ತೀರಿ, ಎಲ್ಡೆಸ್ಟ್ ಮೇಲ್ ಮೆಂಬರ್ ಆಫ್ ದ ಫ್ಯಾಮಿಲಿ ಈಸ್ ಕಾಲ್ಡ್ ಕರ್ತ ಅಂತ. ಸಾಮಾನ್ಯವಾಗಿ ಹೋಲ್ ಮ್ಯಾನೇಜ್ಮೆಂಟ್ ಇಂದ ಹ್ಯಾಂಡ್ಸ್ ಆಫ್ ಕರ್ತ. ಒಂದು ಕುಟುಂಬದಲ್ಲಿ ದೊಡ್ಡವರು ಏನಿರ್ತಾರೆ ಅವರಿಗೆ ನಾವು ಯಜಮಾನ ಅಂತ ಕರಿತೀವಿ. ಸಂಪೂರ್ಣ ಜವಾಬ್ದಾರಿ ಅವರ ಮೇಲೆ ಇರುತ್ತೆ. ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಅವರ ಮೇಲೆ ಇರುತ್ತೆ. ಅರ್ಥ ಆಯ್ತಾ? ಈಗ ಕೋಪಾರ್ಸನರ್ಸ್ ಅಂತ ನಾನು ಹೇಳಿದೆ. Who are the co-partners? Co-partners are those who have right on the ancestral property or self-acquired property of the family. Here, usually all male members we can call it as a co-partners. ಇಲ್ಲಿ ಹಿಂದೂ ಸಸೆಷನ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ 2005 ನಲ್ಲಿ ಆಕ್ಟ್ ಆಗುತ್ತೆ. ಈ ಆಕ್ಟ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಫೀಮೇಲ್ ಮೆಂಬರ್ಸ್ ಆಲ್ಸೋ ಕ್ಯಾನ್ ಬಿಕಮ್ ಎ co-partners. ಈ ಆಕ್ಟ್ ಏನ್ ಹೇಳುತ್ತೆ? ಫೀಮೇಲ್ ಮೆಂಬರ್ಸ್ ಆಲ್ಸೋ ದೇ ಕ್ಯಾನ್ ಬಿಕಮ್ ಎ co-partners. ಅವರು ಕೂಡ co-partners ಆಗಬಹುದು ಅಂತ ಹೇಳುತ್ತೆ. ಅಂದ್ರೆ ನಿಮಗೂ ಕೂಡ ಕುಟುಂಬದ ಆಸ್ತಿಯಲ್ಲಿ ಹಕ್ಕಿರುತ್ತೆ. ಅರ್ಥ ಆಯ್ತಾ? ಅಂದ್ರೆ ಈ ಆಕ್ಟ್ ಆ ತರ ಹೇಳುತ್ತೆ. ಅಮೆಂಡ್ಮೆಂಟ್ ಆಕ್ಟ್, ಹಿಂದೂ ಸೆಷನ್ ಅಮೆಂಡ್ಮೆಂಟ್ ಆಕ್ಟ್ 2005 states always female can also become a co-partners. ಅರ್ಥ ಆಯ್ತಾ? co-partners. And then ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸಮ್ ಇನ್ಕಮ್ಸ್ ಆರ್ ನಾಟ್ ಟ್ರೀಟೆಡ್ ಆಸ್ HF ಇನ್ಕಮ್ಸ್. ಕೆಲವು ಇನ್ಕಮ್ಸ್ ಅನ್ನ HF ಇನ್ಕಮ್ಸ್ ಅಲ್ಲ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೀವು ನೆನಪಿಟ್ಕೋಬೇಕು ಅಷ್ಟೇ. ಫಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಇನ್ಕಮ್ಸ್ ರಿಸೀವ್ಡ್ ಬೈ ಎ ಮೆಂಬರ್ ಆನ್ ಹಿಸ್ ಪರ್ಸನಲ್ ಕೆಪಾಸಿಟಿ, ದಟ್ ಈಸ್ ಇಂಡಿವಿಜುವಲ್ ಇನ್ಕಮ್ ಬಟ್ ನಾಟ್ ಫ್ಯಾಮಿಲಿ ಇನ್ಕಮ್. ಎನಿ ಪರ್ಸನ್ he earns any income on his own capacity, on his personal capacity, that is not taxable. That is not taxable in case of HF because it is individual income. That means ನೋಡಿ, ಯಾಕಂತ ಹೇಳಿದ್ರೆ ಇಲ್ಲಿ ಯಾವಾಗಲೂ ಈ HF ಪ್ರಾಬ್ಲಮ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ಇನ್ಕಮ್ ಇರುತ್ತೆ, ಫ್ಯಾಮಿಲಿ ಇನ್ಕಮ್ ಇರುತ್ತೆ. ನಾವು ಸಾಲ್ವ್ ಮಾಡುವಾಗ ಏನ್ ಮಾಡಬೇಕು? ಇಂಡಿವಿಜುವಲ್ ಇನ್ಕಮ್ಸ್ ಬಿಟ್ಬಿಟ್ಟು ಫ್ಯಾಮಿಲಿ ಇನ್ಕಮ್ಸ್ ಮಾತ್ರ ತಗೋಬೇಕು. ಅದಕ್ಕೆ ಇಲ್ಲಿ ವಾಟ್ ಆರ್ ದ ಇನ್ಕಮ್ಸ್ ಆರ್ ನಾಟ್ ಟ್ರೀಟೆಡ್ ಆಸ್ HF ಇನ್ಕಮ್ಸ್ ಅಂತ ಹೇಳಿದ್ರೆ ನಾವು ಹೇಳ್ತೀವಿ, ಫಸ್ಟ್ ಪಾಯಿಂಟ್, ಇನ್ಕಮ್ ರಿಸೀವ್ಡ್ ಬೈ ಎ ಮೆಂಬರ್ ಆನ್ ಹಿಸ್ ಪರ್ಸನಲ್ ಕೆಪಾಸಿಟಿ ಈಸ್ ಇಂಡಿವಿಜುವಲ್ ಇನ್ಕಮ್. That means that is not a family income, that is an individual income. Any income from impossible estate, that is also individual income, that is not family income.
And then another one important point is any individual property converted into family property, that is also individual income. Even though it is converted into family property, usually that is treated as an individual income but not a family income. And then another point is any profit earned from business, if that business carries by a member on his individual account, that is also not taxable in case of HUF. It is a individual income. ಇಲ್ಲಿ ಫಾರ್ಮ್ಯಾಟ್ ಇದೆ ನೋಡಿ. ಈ ಫಾರ್ಮ್ಯಾಟ್ ಅನ್ನು ನೀವೆಲ್ಲರೂ ಕಾನ್ಸಂಟ್ರೇಟ್ ಮಾಡಬೇಕು. ಈಗಾಗಲೇ ನಾನು ಹೇಳ್ತಾ ಇದ್ದೀನಿ, ಈ ಫಾರ್ಮ್ಯಾಟ್ ಅನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದಿಲ್ಲ. ಓಕೆ, ಈಗಾಗಲೇ ನಿಮಗೆ ಕ್ವಶನ್ ನಂಬರ್ ನೋಡಿದ್ದೀರಲ್ವಾ? ಸೆಕ್ಷನ್ ಸಿ ಒಳಗಡೆ ಎಷ್ಟು ಕ್ವಶನ್ಸ್ ಇರುತ್ತೆ? 5 ಕ್ವಶನ್ಸ್ ಇರುತ್ತೆ. ಫಸ್ಟ್ ಕ್ವಶನ್ ಯಾವುದು? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇರುತ್ತೆ. ಸೆಕೆಂಡ್ ಏನಿರುತ್ತೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇರುತ್ತೆ. ಕರೆಕ್ಟಾನೆ? ಥರ್ಡ್ ಒನ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಇರುತ್ತೆ. ಇದು ಫೋರ್ತ್ ಕ್ವಶನ್ ಏನಿರುತ್ತೆ? ಅಸೆಸ್ಮೆಂಟ್ ಆಫ್ HUF ಇರುತ್ತೆ. ಫಿಫ್ತ್ ಕ್ವಶನ್ ಇಸ್ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಇರುತ್ತೆ. ಈ 5 ಕ್ವಶನ್ಸ್ ಕಂಪಲ್ಸರಿ ಆಗಿರುತ್ತೆ. ಈ ಅಸೆಸ್ಮೆಂಟ್ ಆಫ್ HUF ಏನಿದೆಯಲ್ಲ, ಇದು ನಿಮ್ಮ ಸೆಕ್ಷನ್ ಸಿ ಒಳಗಡೆ 4ನೇ ಕ್ವಶನ್ ಆಗಿರುತ್ತೆ. ನೆನಪಿಟ್ಟು, ಇಟ್ ಇಸ್ ಅ ಮಸ್ಟ್. ಓಕೆ, ಈ ಫಾರ್ಮ್ಯಾಟ್ ನೋಡಿದಾಗ ಇದು ಏನಿದು ಫಾರ್ಮ್ಯಾಟ್ ಅಂತ ಹೇಳಿದ್ರೆ, compute the total income in case of a HUF. That means computation of total income for the assessment year 2019 and then also 20. ಇಲ್ಲಿ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಇಲ್ಲಿ 4 ಹೆಡ್ಸ್ ಮಾತ್ರ ಇದೆ ಅಲ್ವಾ? ಟೋಟಲಿ ಎಷ್ಟು ಹೆಡ್ಸ್ ಇದೆ? ಎಷ್ಟು ಹೆಡ್ಸ್ ಆಫ್ ಇನ್ಕಮ್ಸ್ ಇದೆ? 5 ಹೆಡ್ಸ್ ಆಫ್ ಇನ್ಕಮ್ಸ್ ಇದೆ ಅಲ್ವಾ? 5 ಹೆಡ್ಸ್ ಆಫ್ ಇನ್ಕಮ್ಸ್ ಇದೆ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಕೇವಲ ಓನ್ಲಿ 4 ಹೆಡ್ಸ್ ಆಫ್ ಇನ್ಕಮ್. ಹಾಗಾದ್ರೆ ಇದರಲ್ಲಿ ಯಾವ ಹೆಡ್ ಇಲ್ಲ? ಫಸ್ಟ್ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ. ಈಗ ನಿಮಗೆ ಒಂದು ಪ್ರಶ್ನೆ ಬರುತ್ತೆ, ಸರ್ ಯಾಕಿಲ್ಲ ಇನ್ಕಮ್ ಫ್ರಮ್ ಸ್ಯಾಲರಿ, ಯಾಕಿಲ್ಲ ಈ ಎಲ್ಲ ಹೆಡ್ಸ್ ಇದೆಯಲ್ಲ ಅದು ಯಾಕಿಲ್ಲ ಅಂತ ನಿಮಗೆ ಬರುತ್ತಲ್ವಾ? ಇಲ್ಲಿ ನೋಡಿ, ಇನ್ಕಮ್ ಫ್ರಮ್ ಸ್ಯಾಲರಿ ಆಲ್ವೇಸ್ ಇಸ್ ಅನ್ ಇಂಡಿವಿಜುವಲ್ ಇನ್ಕಮ್ ಬರುತ್ತೆ. ಈಗ ಒಂದು ಫ್ಯಾಮಿಲಿ ಒಳಗಡೆ ಇಲ್ಲೇ ನೋಡಿ, BCDE ಆಗಿ ಕೋಪಾಸ್ಟರ್ಸ್ ಅಂತ ಹೇಳಿದ್ರೆ ಇವರೆಲ್ಲ ಇಂಡಿವಿಜುವಲ್ ಮೆಂಬರ್ಸ್. ಕೋಪಾಸ್ಟರ್ಸ್ BCDE ಇವರೆಲ್ಲರೂ ಅಪಾಯಿಂಟ್ಮೆಂಟ್ ಇದ್ದಾರೆ ತೆಗೆದುಕೊಂಡ್ರೆ ಇವರೆಲ್ಲರಿಗೂ ಸ್ಯಾಲರಿ ತಗೊಳ್ತಾರೆ. ಇವರೆಲ್ಲರೂ ಆ ಸ್ಯಾಲರಿ ಇನ್ಕಮ್ ಏನಿರುತ್ತಲ್ಲ ಅವರ ಹೆಸರಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಅಂದ್ರೆ ಸಚ್ ಸ್ಯಾಲರಿ ಇನ್ಕಮ್ ಇಟ್ ಈಸ್ ಟ್ಯಾಕ್ಸಬಲ್ ಇನ್ ದೇರ್ ನೇಮ್ಸ್, ಅವರ ಹೆಸರಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಬಟ್ ನಾಟ್ ಇನ್ ಕೇಸ್ ಆಫ್ ಫ್ಯಾಮಿಲಿ ಇನ್ಕಮ್. So that here there is no question of income from salary. That's why here only 4 heads of incomes. ನೆನಪಿಟ್ಕೊಳ್ಳಿ, ಅಸೆಸ್ಮೆಂಟ್ ಆಫ್ HUF ನಲ್ಲಿ ಓನ್ಲಿ 4 heads of incomes ಮಾತ್ರ ಬರುತ್ತೆ. ಗೊತ್ತಾಯ್ತಾ? ಈಗ ಇದರಲ್ಲಿ ಫಸ್ಟ್ ಹೆಡ್ ಇನ್ಕಮ್ ಯಾವುದು ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. So you have already idea about the how to compute the income from house property. Here usually in case of income from house property, 2 types here. Self-occupied property and then also let-out property. ಈ ಪ್ರಾಬ್ಲಮ್ ನಲ್ಲಿ ಹೇಗಿರುತ್ತೆ ನೋಡಿ, ಫಸ್ಟ್ ಪಾಯಿಂಟ್ ಉದಾಹರಣೆಗೆ ಈ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಹೋದಾಗ ಕೆಲವು ಪಾಯಿಂಟ್ಸ್ ನೆನಪಿಟ್ಕೊಂಡ್ಬಿಡಿ. ಏನು? ಫಸ್ಟ್ ನೋಡಿ, ಈ ಪ್ರಾಬ್ಲಮ್ ನಲ್ಲಿ ಇಂಡಿವಿಜುವಲ್ ಇನ್ಕಮ್ಸ್ ಇರ್ತವೆ, ಫ್ಯಾಮಿಲಿ ಇನ್ಕಮ್ಸ್ ಇರುತ್ತೆ. ಎಲ್ಲ ಇಂಡಿವಿಜುವಲ್ಸ್ ಇನ್ಕಮ್ಸ್ ಅನ್ನು ಬಿಟ್ಟು ಓನ್ಲಿ ಫ್ಯಾಮಿಲಿ ಇನ್ಕಮ್ಸ್ ಮಾತ್ರ ತಗೋಬೇಕು. ಓನ್ಲಿ ಫ್ಯಾಮಿಲಿ ಇನ್ಕಮ್ಸ್ ಮಾತ್ರ ತಗೋಬೇಕು. ಅರ್ಥ ಆಯ್ತಾ? ಈಗ ಹಾಗಾದ್ರೆ ಒಂದು ಫಸ್ಟ್ ಪಾಯಿಂಟ್ ಇರುತ್ತೆ, ಏನು? ಸ್ಯಾಲರಿ ರಿಸೀವ್ಡ್ ಬೈ ಎ ಮೆಂಬರ್ ಆನ್ ಹಿಸ್ ಪರ್ಸನಲ್ ಕೆಪಾಸಿಟಿ ಅಂತ ಇರುತ್ತೆ. ಸೊ ಇಟ್ ಈಸ್ ಇಂಡಿವಿಜುವಲ್ ಇನ್ಕಮ್ ಅಂತ ಹೇಳಿ ಬಿಟ್ಬಿಡ್ಬೇಕು ಅಷ್ಟೇ. ಅರ್ಥ ಆಯ್ತಾ? ಸೆಕೆಂಡ್, ಈಗ ಹೌಸ್ ಪ್ರಾಪರ್ಟಿ ಒಳಗಡೆ ಬಂದ್ರೆ ಇಲ್ಲಿ ಹೌಸ್ ಈಸ್ ಯೂಸ್ಡ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಆಫ್ ದ ಫ್ಯಾಮಿಲಿ ಅಂತ ಇದೆ. House is used for residential purpose of the family means it is a self-occupied property. So how to compute the income from self-occupied property? So you have already idea. Self-occupied property always its income is nil. Its annual value is nil. Okay? Its annual value is nil. Suppose loan is taken for construction of the
property. Then we have taken only interest on loan. When interest on loan is taken, always self-occupied property shows a loss from self-occupied property. So usually there is no income for the self-occupied property. ನೆನ್ಪಿಟ್ಕೊಳ್ಳಿ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಲಿ ಯಾವಾಗಲೂ ಇನ್ಕಮ್ ಇರೋದಿಲ್ಲ ಅಲ್ವಾ? ಏನಿರುತ್ತೆ, ನಿಲ್ಲಿರ್ಬೇಕು, ಇಲ್ಲ ಅಂದ್ರೆ ಲಾಸ್ ಇರಬೇಕು. ನಿಲ್ ಯಾವಾಗ ಬರುತ್ತೆ? ದೇರ್ ಇಸ್ ನೋ ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನ್ ಇಲ್ಲಪ್ಪ ಅದರಲ್ಲಿ ಅಂತ ಹೇಳಿದ್ರೆ ಎನ್ನುವಲ್ಲಿ ನಿಲ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಲೋನ್ ಇದೆ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಲಾಸ್ ಅಂತ ತೋರಿಸ್ತೀವಿ. ಲಾಸ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ತೋರಿಸ್ತೀವಿ ಅಲ್ವಾ? ಇದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ನೋಡಿ, ಲೆಟರ್ ಪ್ರಾಪರ್ಟಿ. ಇದು ಕೂಡ ನಿಮಗೆ ಈಗಾಗಲೇ ಐಡಿಯಾ ಇದೆ. ಹೌ ಟು ಕಾಂಪ್ಯೂಟ್ ದಿ ಇನ್ಕಮ್ ಫ್ರಮ್ ಲೆಟರ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಯೂಶುವಲ್ ಆಗಿ ನಾವು ಕಾಂಪ್ಯೂಟ್ ಮಾಡೋದು ಹೇಗೆ, ಮುನ್ಸಿಪಲ್ ವ್ಯಾಲ್ಯೂ ಆರ್ ರೆಂಟಲ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ವಿಲ್ ಬಿ ಟೇಕನ್. ಕರೆಕ್ಟಾ? ಏನ್ ಹೇಳಿ ಫಸ್ಟ್, ಮುನ್ಸಿಪಲ್ ವ್ಯಾಲ್ಯೂ ಆರ್ ರೆಂಟಲ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ಟೇಕನ್, ದಟ್ ಈಸ್ ಅ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ, ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್. ಕರೆಕ್ಟಾ? ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್ ಅನ್ನು ಲೆಸ್ ಮಾಡ್ತೀವಿ. ಬರ್ತಕ್ಕಂಥದ್ದು ಏನ್ ಹೇಳಿ, ನೆಟ್ ಆನ್ಯುವಲ್ ವ್ಯಾಲ್ಯೂ. ನೆಟ್ ಆನ್ಯುವಲ್ ವ್ಯಾಲ್ಯೂ ಆರ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರೀತೀವಿ. ನೆಕ್ಸ್ಟ್ ಸ್ಟೆಪ್, ಲೆಸ್ ಡಿಡಕ್ಷನ್ಸ್. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24. ಕರೆಕ್ಟಾ? ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24. ಇಲ್ಲಿ ಟೂ ಡಿಡಕ್ಷನ್ಸ್, only two deductions under the head income from house property. First one is standard deduction. Standard deduction section 24A, interest on loan section 24B. Only two deductions under the head of income from house property. So what is the standard deduction? 30% on annual value is allowed for deduction. Is it not? 30% on annual value is allowed for deduction. Second one, interest on loan. Loan is taken for construction purposes or repairs and renovation of the property. Then such interest on loan is allowed for deduction. Suppose loan is taken for some other purposes, it is not taken for deduction. It is not allowed for deduction. Okay? That means suppose a person or an associate, he has taken a loan for some other purpose, such loan is not allowed for deduction. So when you have to claim the interest on loan, at the same time you have to remember 2 points. Interest on loan for the previous year, ಎರಡು ತರ ಇರುತ್ತೆ. ನೆನಪಿಟ್ಕೊಳ್ಳಿ, interest on loan for the previous year. Second point, interest on loan prior to the previous year. Prior to the previous year, ಎರಡು ಪಾಯಿಂಟ್ಸ್ ಇರುತ್ತೆ. Interest on loan for the previous year is allowed for deduction. Second, interest on loan prior to the previous year, always we have taken only 1/5 of interest is allowed for this year. Remaining 4/5 of interest it is claimed in the subsequent years. Correcta? Illadi yavaga interest on loan prior to the previous year inda ನೀವು ಏನು ಮಾಡಬೇಕು ಹೇಳಿ, 1/5 of interest ತಗೋಬೇಕು. ಫಾರ್ ಎಕ್ಸಾಂಪಲ್ illadi 2500 ಇದೆ ಅಂತ ಇಟ್ಕೊಳ್ಳಿ. ಏನಿದು ಇಂಟ್ರೆಸ್ಟ್ ಆನ್ ಲೋನ್ ಪ್ರಯರ್ ಟು ದ ಪ್ರೀವಿಯಸ್ ಇಯರ್ ಇದೆ ಅಂತ ಹೇಳಿದ್ರೆ 2500 ನಲ್ಲಿ ನಾವೇನ್ ಮಾಡಬೇಕು, only 1/5 ಮಾತ್ರ ತಗೋಬೇಕು. 1/5 on 2500 how much? 500. Interest on loan rupees 500 is allowed this year. Remaining 2000 it should be claimed in the subsequent year. That means always 1/5 of interest is claimed this year. The remaining 4/5 of interest is claimed in the subsequent years. Okay? So in case of letter property, you have two deductions. That is standard deduction and then interest deduction. Standard deduction is allowed only to letter property. Remember, standard deduction is allowed only to letter property, but not a self-occupied property. ಇದಕ್ಕೆ ಮಾತ್ರ ಬರುತ್ತೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 24A. ಲೆಟರ್ ಪ್ರಾಪರ್ಟಿ ಮಾತ್ರ ಬರುತ್ತೆ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಯಾವುದೇ ಡಿಡಕ್ಷನ್ಸ್ ಇರೋದಿಲ್ಲ ಅಲ್ವಾ? ನೋ ಡಿಡಕ್ಷನ್ಸ್ ಆರ್ ಅಲೌಡ್ ಟು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಎಕ್ಸೆಪ್ಟ್ ಇಂಟ್ರೆಸ್ಟ್ ಆನ್ ಲೋನ್. ಕರೆಕ್ಟಾ? ಈಗ ಇವೆರಡು ಟೋಟಲ್ ಮಾಡಿಬಿಟ್ಟು ನಾವು ಇಲ್ಲಿ ತಗೊಳ್ತೀವಿ. ದಟ್ ಇಸ್ ಕಾಲ್ಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಕರೆಕ್ಟಾ? ನೆಕ್ಸ್ಟ್ ಹೌಸ್ ಪ್ರಾಪರ್ಟಿ ಆದ ತಕ್ಷಣ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಯಾವ್ದು ಬರ್ತೀವಿ? ಇನ್ಕಮ್ ಫ್ರಮ್ ಬಿಸ್ನೆಸ್. So income from business, it is also most important head of income because number of assets are pertaining to this head. That means maximum number
number of persons or maximum number of persons is dependent upon the income from business. So that here how to calculate the income from business ಅನ್ನೋದು ಈಗಾಗಲೇ ನಿಮಗೆ ಸ್ವಲ್ಪ ಐಡಿಯಾ ಇದೆ ಅಲ್ವಾ. ಏನ್ ಮಾಡ್ತೀವಿ ನಾವು, ಹೆಂಗ್ ಕಂಡುಹಿಡಿತೀವಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ? ಫಸ್ಟ್ ಯೂಶುವಲ್ ಆಗಿ ಏನ್ ಮಾಡ್ತಾರೆ, ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾನೆ, ದೇ ಹ್ಯಾವ್ ಗಾಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾನೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಾಗ ನಾವೇನ್ ಮಾಡ್ತೀವಿ, ಹೆಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಟ್ ಸ್ಟಾರ್ಟ್ಸ್ ವಿತ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಕರೆಕ್ಟಾ? ಏನ್ ಮಾಡ್ತೀವಿ, ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಫಾರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಂಡು ಆಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತ ತಗೊಂಡು. ವಾಟ್ ಆರ್ ದಿ ಡಿಸಲೋಡ್ ಎಕ್ಸ್ಪೆನ್ಸಸ್? ಡಿಸಲೋಡ್ ಎಕ್ಸ್ಪೆನ್ಸಸ್ ಯಾವುವು? ಪರ್ಸನಲ್ ಎಕ್ಸ್ಪೆನ್ಸಸ್ ಆಫ್ ದಿ ಅಸೋಸಿಯೇಟ್, ಕರೆಕ್ಟಾ? ಪರ್ಸನಲ್ ಎಕ್ಸ್ಪೆನ್ಸಸ್ ಆಫ್ ದಿ ಅಸೋಸಿಯೇಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಅಂಡ್ ದೆನ್ other heads of incomes. Other heads expenditures. Other head expenditures are always treated as a disallowed expenses. All disallowed expenses should be added to the net profit. Then, what is the next step? Less incomes taxable under other heads and exempted incomes. Less ಮಾಡಬೇಕು. ಆಗ ನಮಗೆ ಏನು ಬರುತ್ತೆ? ಇನ್ಕಮ್ ಫ್ರಮ್ ಬಿಸಿನೆಸ್ ಬರುತ್ತೆ. ಕರೆಕ್ಟಾ? ನೋಡಿ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಏನು ತಗೊಳ್ತೀವಿ? Net profit as per profit and loss account, add disallowed expenses. Disallowed expenses ತಗೊಳ್ಳುವಾಗ ನೀವು profit and loss account ಡೆಬಿಟ್ ಸೈಡ್ ಅಬ್ಸರ್ವ್ ಮಾಡಬೇಕು. ಡೆಬಿಟ್ ಸೈಡ್ ನಲ್ಲಿ ಏನ್ ಮಾಡ್ತೀವಿ, ಎಲ್ಲ ಎಕ್ಸ್ಪೆನ್ಸ್ ಆಲ್ ಎಕ್ಸ್ಪೆನ್ಸ್ ಟು ಬಿ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಎಲ್ಲ ಎಕ್ಸ್ಪೆನ್ಸ್ ಡೆಬಿಟ್ ಆಗಿರುತ್ತೆ. ಆಗ ನಾವು ಏನು ಕ್ಲಿಕ್ ಮಾಡ್ತೀವಿ ಹೇಳಿ, ಬಿಸಿನೆಸ್ ಎಕ್ಸ್ಪೆನ್ಸಸ್ ಅನ್ನ ಬಿಟ್ಟು ಎಲ್ಲ ಎಕ್ಸ್ಪೆನ್ಸಸ್ ಅನ್ನು ತಗೊಂಡ್ಬಿಡ್ತೀವಿ. ಅಂದ್ರೆ ಅಲ್ಲಿ ಪರ್ಸನಲ್ ಎಕ್ಸ್ಪೆನ್ಸಸ್ ಇರ್ಬೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಇರ್ಬೋದು, ಅದರ್ ಎಕ್ಸ್ಪೆಂಡಿಚರ್ಸ್ ಇರ್ಬೋದು, ಅವನ್ನೆಲ್ಲವೂ ಡಿಸಾರ್ಡ್ ಅಂತ ತಗೊಂಡು ಆಡ್ ಮಾಡ್ತೀವಿ. ಯಾವುದಕ್ಕೆ? ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಆಡ್ ಮಾಡಿದ್ರೆ ಏನ್ ಬರುತ್ತೆ, ಸಮ್ ಅಗ್ರಿಗೇಟ್ ಅಮೌಂಟ್ ಬಂದಾಗ ಅದರಲ್ಲಿ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ, ಲೆಸ್ ಇನ್ಕಮ್ಸ್ ಟ್ಯಾಕ್ಸಬಲ್ ಅಂಡ್ ಅದರ್ ರೇಟ್ಸ್ ಅಂಡ್ ಎಕ್ಸೆಪ್ಟೆಡ್ ಇನ್ಕಮ್ಸ್. ಇವೆಲ್ಲ ಎಲ್ಲಿರುತ್ತೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರೈಟ್ ಸೈಡ್ ಅಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಅವನ್ನೆಲ್ಲ ನಾವೇನ್ ಮಾಡ್ಬೇಕು ನೋಡಿ, ಇನ್ಕಮ್ಸ್ ಟ್ಯಾಕ್ಸಬಲ್ ಅಂಡರ್ ಅದರ್ ರೇಟ್ಸ್ ಅಂಡ್ ಎಕ್ಸೆಪ್ಟೆಡ್ ಇನ್ಕಮ್ಸ್ ಮಾತ್ರ ತಗೊಳ್ತೀವಿ. ಹಾಗಾದ್ರೆ ಏನ್ ಬಿಟ್ಟಂಗಾಯ್ತು ನಾವು ರೈಟ್ ಸೈಡ್ ಅಲ್ಲಿ? ಬಿಸಿನೆಸ್ ಇನ್ಕಮ್ಸ್ ಮಾತ್ರ ಬಿಟ್ಟು, ಬಿಸಿನೆಸ್ ಇನ್ಕಮ್ಸ್ ಅನ್ನ ಮಾತ್ರ ಬಿಟ್ಟು ಅದರ್ ಇನ್ಕಮ್ಸ್ ಅನ್ನ ತಗೊಳ್ತೀವಿ, ಎಕ್ಸೆಪ್ಟೆಡ್ ಇನ್ಕಮ್ಸ್ ಅನ್ನ ತಗೊಳ್ತೀವಿ. ಎಕ್ಸೆಪ್ಟೆಡ್ ಇನ್ಕಮ್ಸ್ ಯಾವಾಗಲೂ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರೈಟ್ ಸೈಡ್ ಇರುತ್ತೆ. ಅವನ್ನೆಲ್ಲ ತಗೊಂಡು ನಾವು ಲೆಸ್ ಮಾಡಬೇಕು. ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದೇ ಇನ್ಕಮ್ ಫ್ರಮ್ ಬಿಸಿನೆಸ್. ಕರೆಕ್ಟಾ? ಈಗ ನೆಕ್ಸ್ಟ್ ಹೇಳಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ. So we have an idea about the capital gain. What is the meaning of capital gain? What is the meaning of capital gain? Capital gain means any gain arising from the transfer of a capital asset, that is called capital. Capital gain is divided into two types: short-term capital gain and then long-term capital gain. So here, computation of short-term capital gain is different from long-term capital gain. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಹೆಂಗ್ ಕಾಂಪ್ಯೂಟ್ ಮಾಡ್ತೀವಿ ಹೇಳಿ? ಇಲ್ಲಿ ಸಿಂಪಲ್ ಇರುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಾಂಪ್ಯೂಟ್ ಮಾಡಬೇಕಾದ್ರೆ ಸಿಂಪಲ್ ಪ್ರೊಸೀಜರ್ಸ್ ನಾವು ಫಾಲೋ ಮಾಡಬೇಕು. ಏನು? ಅಲ್ಲಿ ಸೇಲ್ಸ್ ಪ್ರೊಸೀಡ್ಸ್ ಆಫ್ ದಿ ಅಸೆಟ್ ತಗೊಳ್ತೀವಿ, ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂಡ್ ದೆನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಆ ಮೂರು ತಗೊಂಡು ಲೆಸ್ ಮಾಡ್ತೀವಿ ಅಲ್ವಾ? ಬರ್ತಕ್ಕಂಥದ್ದು ನಾವೇನಂತ ಟ್ರೀಟ್ ಮಾಡ್ತೀವಿ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಾಂಪ್ಯೂಟ್ ಮಾಡೋದು ಡಿಫರೆಂಟ್ ಅಲ್ವಾ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಕಾಂಪ್ಯೂಟ್ ಮಾಡ್ತೀವಿ, ಸೇಲ್ಸ್ ಪ್ರೊಸೀಡ್ಸ್ ಆಫ್ ದ ಕ್ಯಾಪಿಟಲ್ ಅಸೆಟ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಅವು ಮೂರು ತಗೊಂಡು ಆಡ್ ಮಾಡಿ ಲೆಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಸೇಲ್ಸ್ ಪ್ರೊಸೀಡ್ಸ್ ಆಫ್ ದ ಅಸೆಟ್. ಸೊ ದೆನ್ ವಿ ಕ್ಯಾನ್ ಗೆಟ್ ದಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಂದ್ರೆ ಈಗ ನಮ್ಗೆ ಏನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಡಿಫರೆಂಟ್. ಏನು? computation of short term capital gain is different from computation of long term capital gain. ಏನು ವ್ಯತ್ಯಾಸ ಇದೆ ಹಾಗಾದ್ರೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಲ್ಲಿ ದೇರ್ ಇಸ್ ನೋ ಕ್ವಶನ್ ಆಫ್ ಇಂಡೆಕ್ಸ್. ಇಂಡೆಕ್ಸ್ ಮಾಡೋದಿಲ್ಲ ನಾವು ಯಾವುದರಲ್ಲಿ? ಶಾರ್ಟ್ ಟರ್ಮ್ ನಲ್ಲಿ. ಲಾಂಗ್ ಟರ್ಮ್ ನಲ್ಲಿ ಕಂಪಲ್ಸರಿ ಆಗಿ ಇಂಡೆಕ್ಸ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ನಮ್ಗೆ ಐಡಿಯಾ ಇದೆ. ಈಗ ಫಾರ್ ಎಕ್ಸಾಂಪಲ್, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಕ್ವಲ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ for the year of sale by cost inflation index number for the year of purchase. ಇದನ್ನ ಹಾಕಿ ನಾವು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ? ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನು ಬರುತ್ತೆ? ಕಾಸ್ಟ್ ಆಫ್ ಅಕ್ವಿಸಿಷನ್ ಬೇರೆ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬೇರೆ. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಯಾವಾಗ ನಾವು ತಗೊಳ್ತೀವಿ ಹೇಳಿ?
Suppose the assessee has incurred any amount for the purpose of improvement to the asset. ಕರೆಕ್ಟಾ? ಈಗ ನಾವು ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡುವಾಗ ಒಂದು ಪಾಯಿಂಟ್ ಅನ್ನು ನಿಮಗೆ ನೆನಪಿದ್ಯಾ? ಏನ್ ಹೇಳಿ? ಸಪೋಸ್ ಎನಿ ಅಮೌಂಟ್ ಇನ್ಕರ್ಡ್ ಫಾರ್ ದ ಪರ್ಪಸ್ ಆಫ್ ಇಂಪ್ರೂವ್ಮೆಂಟ್ ಬಿಫೋರ್ 1/4/2001 is not considered. After that date it should be considered. That is very important. When you have to consider the cost of improvement or index cost of improvement ಮಾಡುವಾಗ ಏನು ಮಾಡ್ತೀವಿ ಹೇಳಿ? ಏನಾದರೂ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬಿಫೋರ್ 1/4/2001 ಇದ್ರೆ ಅದನ್ನ ಬಿಟ್ಬಿಡ್ಬೇಕು, ಇಗ್ನೋರ್ ಮಾಡಬೇಕು. ಯಾವಾಗ ತಗೋಬೇಕು, ಯಾವ್ದನ್ನ ತಗೋಬೇಕಾದ್ರೆ ಆಫ್ಟರ್ 1/4/2001 ಇದ್ರೆ ಮಾತ್ರ ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಅವಾಗ ನಮಗೆ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬರುತ್ತೆ. ಆಮೇಲೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಆಗ್ತದೆ. ಮೂರು ಹ್ಯಾಡ್ ಮಾಡಿದ್ರೆ ನಮಗೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಕರೆಕ್ಟಾ? ಈಗ ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. Income from other sources is also very important point here. ಇಲ್ಲಿ ಏನು ಮಾಡಬೇಕು? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಿಮಗೆ ಗೊತ್ತಿದೆ. ವಾಟ್ ಆರ್ ದಿ ಐಟಮ್ಸ್ ಆರ್ ಟ್ಯಾಕ್ಸಬಲ್ ಅಂಡರ್ ದಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿದ್ರೆ ಉದಾಹರಣೆಗೆ ಒಂದು ಪಾಯಿಂಟ್ ಹೇಳ್ತೀನಿ. ಇಲ್ಲಿ ನೋಡಿ, ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ಇಲ್ಲಿ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅನ್ನ ಇಲ್ಲಿ ನಾವು ತಗೋಬೇಕಾ ಬೇಡವಾ ಅಂತ ಬರುತ್ತೆ ಪ್ರಶ್ನೆ. ಟ್ಯಾಕ್ಸಬಲ್ ಮಾಡಬೇಕು ಬೇಡ? ಯಾವಾಗ ಟ್ಯಾಕ್ಸಬಲ್ ಮಾಡಬೇಕು ಅಂತ ಹೇಳಿದ್ರೆ ಇಫ್ ದ ಸೆಕ್ಯೂರಿಟೀಸ್ ಆರ್ ಪರ್ಚೇಸ್ ಔಟ್ ಆಫ್ ಫ್ಯಾಮಿಲಿ ಫಂಡ್ಸ್ ಇದ್ರೆ ಮಾತ್ರ ತಗೋಬೇಕು. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಯಾವಾಗ ತಗೊಳ್ಬೇಕು ಹೇಳಿ? ಸೆಕ್ಯೂರಿಟೀಸ್ ಆರ್ ಪರ್ಚೇಸ್ ಔಟ್ ಆಫ್ ಫ್ಯಾಮಿಲಿ ಫಂಡ್ಸ್ ಅಂತ ಇದ್ರೆ ಮಾತ್ರ ತಗೋಬೇಕು. ಇಲ್ಲಿ ಟ್ಯಾಕ್ಸಬಲ್ ಮಾಡಬೇಕು. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಒಂದು. ಎರಡನೇದು, ಈಗ ಫಾರ್ ಎಕ್ಸಾಂಪಲ್ ಡೈರೆಕ್ಟರ್ಸ್ ಫೀಸ್ ಅಂತ ಇರುತ್ತೆ. ಡೈರೆಕ್ಟರ್ಸ್ ಫೀಸ್ ಅಂತ ಇರುತ್ತೆ. ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ಬೈ ದಿ ಕರ್ತಾ ಅಂತ ಇರುತ್ತೆ. ಇದನ್ನು ಎರಡು ರೀತಿಯಿಂದ ನಾವು ಟ್ರೀಟ್ ಮಾಡಬಹುದು. ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ಬೈ ದಿ ಕರ್ತಾನ ಎರಡು ರೀತಿಯಿಂದ ನಾವು ಟ್ರೀಟ್ ಮಾಡಬಹುದು. ಒಂದನ್ನ ಇಂಡಿವಿಜುವಲ್ ಇನ್ಕಮ್ ಅಂತ ಟ್ರೀಟ್ ಮಾಡಬಹುದು, ಅಥವಾ ಫ್ಯಾಮಿಲಿ ಇನ್ಕಮ್ ಅಂತ ಟ್ರೀಟ್ ಮಾಡಬಹುದು. ಗೊತ್ತಾಯ್ತಾ? ಇಂಡಿವಿಜುವಲ್ ಇನ್ಕಮ್ ಅಂತ ಯಾವಾಗ ಟ್ರೀಟ್ ಮಾಡ್ತೀವಿ? ಸಪೋಸ್ ಕರ್ತಾ ಬಿಕಮ್ಸ್ ಎ ಡೈರೆಕ್ಟರ್ ಆನ್ ಹಿಸ್ ಪರ್ಸನಲ್ ಕೆಪಾಸಿಟಿ ಅಂತ ಹೇಳಿದ್ರೆ ಇಟ್ ಇಸ್ ಇಂಡಿವಿಜುವಲ್ ಇನ್ಕಮ್. ಸಪೋಸ್ ಕರ್ತಾ ಬಿಕಮ್ಸ್ ಎ ಡೈರೆಕ್ಟರ್ ಆನ್ ದ ಬೇಸಿಸ್ ಆಫ್ ಶೇರ್ಸ್, such shares are purchased by the family funds ಅಂತ ಹೇಳಿದ್ರೆ that is taxable under the head HF. ನೋಡಿ, ಡಿಫರೆನ್ಸ್ ನೋಡ್ಕೊಳ್ಳಿ. ಯಾವಾಗ ತಗೋಬೇಕು ಯಾವಾಗ ತಗೋಬಾರ್ದು ಅಂತ ಹೇಳಿದ್ರೆ ಉದಾಹರಣೆಗೆ ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ಬೈ ದಿ ಕರ್ತಾ ಅಂತ ಇರುತ್ತೆ. ಆಗ ನಾವು ತಗೋಬೇಕಾ ಬೇಡ ಅನ್ನೋದು ನಮ್ಗೆ ಬರುತ್ತೆ. ಯಾವಾಗ ತಗೋಬೇಕು ಯಾವಾಗ ಕೆಳಗಡೆ ಏನು ಕೊಟ್ಟಿಲ್ಲ ಅಂದ್ರೆ ಇವಾಗ ಅಜ್ಯೂಮ್ ಮಾಡಬಹುದು. ಏನಂತ? ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ಬೈ ದಿ ಕರ್ತಾ ಇಟ್ ಇಸ್ ಇಂಡಿವಿಜುವಲ್ ಇನ್ಕಮ್ ಬಿಕಾಸ್ he becomes a director on his individual capacity, so that it is individual income but not family income ಅಂತ ಹೇಳ್ತೀವಿ. ಯಾವಾಗ? ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ಬೈ ದಿ ಕರ್ತಾ. ಈಗ ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ಬೈ ದಿ ಕರ್ತಾ ಆನ್ ಹಿಸ್ ಪರ್ಸನಲ್ ಕೆಪಾಸಿಟಿ ಅಂತ ಇರುತ್ತೆ. ಆಗ ನಾವೇನ್ ಮಾಡಬೇಕು? ತಗೋಬೇಕು. ಅಂದ್ರೆ ಪರ್ಸನಲ್ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ಅದನ್ನ ನಾವೇನ್ ಮಾಡಬೇಕು? ಬಿಟ್ಬಿಡ್ಬೇಕು. ಇಟ್ ಇಸ್ ಇಂಡಿವಿಜುವಲ್ ಇನ್ಕಮ್. ವೈಯಕ್ತಿಕ ಅರ್ಹತೆ ಆಧಾರದ ಮೇಲೆ ನಾವು ಡೈರೆಕ್ಟರ್ ಆಗಿದ್ರೆ ಅದು ಇಂಡಿವಿಜುವಲ್ ಇನ್ಕಮ್ ಆಗುತ್ತೆ. ಅವನು ನಿಮಗೆಲ್ಲ ಗೊತ್ತಿದೆ ಹೌ ಟು ಬಿಕಮ್ ಎ ಡೈರೆಕ್ಟರ್ ಅಂತ ಹೇಳಿದ್ರು ಕೆಲವರಲ್ಲಿ. ದೇ ಕ್ಯಾನ್ ಬಿಕಮ್ ಎ ಡೈರೆಕ್ಟರ್ ಆನ್ ದ ಬೇಸಿಸ್ ಆಫ್ ಕ್ವಾಲಿಫೈಡ್ ಶೇರ್ಸ್. ಸಚ್ ಶೇರ್ಸ್ ಆರ್ ಪರ್ಚೇಸ್ಡ್ ಬೈ ದ ಫ್ಯಾಮಿಲಿ ಫಂಡ್ಸ್. ಅವಾಗ ಏನಾಗುತ್ತೆ? ದಟ್ ಇನ್ಕಮ್ ಶುಡ್ ಬಿ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ HF. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಡೈರೆಕ್ಟರ್ಸ್ ರೆಮ್ಯುನರೇಷನ್ ಅಂತ ಬರುತ್ತೆ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ರೆಮ್ಯುನರೇಷನ್ ಅಂತ ಬರುತ್ತೆ. ಅವಾಗ ಯೂಶುವಲ್ ಆಗಿ ಎರಡು ರೀತಿಯಿಂದ ಅಬ್ಸರ್ವ್ ಮಾಡಬಹುದು. ಸಪೋಸ್ ಶೇರ್ಸ್ ಆರ್ ಪರ್ಚೇಸ್ ಫ್ರಮ್ ಔಟ್ ಆಫ್ ಫ್ಯಾಮಿಲಿ ಫಂಡ್ಸ್ ಅಂತ ಇದ್ರೆ ಇಲ್ಲಿ ಟ್ಯಾಕ್ಸಬಲ್ ಮಾಡಬೇಕು. ಅದು ಏನು ಕೊಟ್ಟಿಲ್ಲ ಅಂದ್ರೆ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ಅವರ್ ಅಸಂಪ್ಷನ್. ಇಲ್ಲಿ ಅಕಸ್ಮಾತ್ ನಾವು ತಗೊಳ್ಳಿಲ್ಲ ಅಂದ್ರೆ ಅದರ ಅರ್ಥ ಏನು? ಇಟ್ ಇಸ್ ಇಂಡಿವಿಜುವಲ್ ಇನ್ಕಮ್. ತಗೊಂಡಿವಿ ಅಂದ್ರೆ ದಟ್ ಈಸ್ ಫ್ಯಾಮಿಲಿ ಇನ್ಕಮ್. ಆ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಬೇಕು. ಗೊತ್ತಾಯ್ತಾ? ಇಲ್ಲಿ ಈಗ ಕೆಲವು ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಂಡ್ರೆ ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತೆ. ಎಸ್ಪೆಷಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಾವು ಕಂಪ್ಯೂಟ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ ಏನು ಅಬ್ಸರ್ವ್ ಮಾಡಬೇಕು? ಸಪೋಸ್ ಇದೇನು ಫ್ಯಾಮಿಲಿ ಫಂಡ್ಸ್ ನಿಂದ ಇದೆಯಾ ಪರ್ಚೇಸ್ ಮಾಡಿದ್ದಾರೆ ಶೇರ್ಸ್ ಅನ್ನ ಅಥವಾ ಇಲ್ವಾ ಅನ್ನೋದನ್ನ ನೋಡ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಏನೇನು ಬರ್ತಾವಾಗತ್ತೆ? ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ಬೈ ದಿ ಕರ್ತಾ, dividend from cooperative society, agriculture income, that means agriculture income from outside India, it is also taxable under the head income from other sources. Here, number of points are there. All incomes should be taxable under the head income from other sources.
first 4 specific heads that income should be taxable here. ಮೊದಲನೇ ನಾವು 4 ಹೆಡ್ ನಲ್ಲಿ ಆ ಇನ್ಕಮ್ ಟ್ಯಾಕ್ಸಬಲ್ ಆಗಿಲ್ಲ ಅಂದ್ರೆ ಈ ಹೆಡ್ ನಲ್ಲಿ ಟ್ಯಾಕ್ಸಬಲ್ ಮಾಡಬೇಕು. ಯಾವ ಹೆಡ್ ನಲ್ಲಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ. ಅದಕ್ಕೆ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನು ಕಂಪ್ಯೂಟ್ ಮಾಡುವಾಗ ಬಹಳ ಈಜಿ ಇರುತ್ತೆ, ನಮ್ಗೆ ಗೊತ್ತಾಗುತ್ತೆ. ಪಾಯಿಂಟ್ ನೋಡಿದಾಗ ಓ ಇದು 4 ಹೆಡ್ ನಲ್ಲಿ ಬರೋದಿಲ್ವಾ, ಹಾಗಾದ್ರೆ ಆ ಇನ್ಕಮ್ ಈ ಹೆಡ್ ನಲ್ಲಿ ಟ್ಯಾಕ್ಸಬಲ್ ಮಾಡ್ತಾ ಹೋಗ್ಬೇಕು. ಆಲ್ ಕ್ಯಾಶುವಲ್ ಇನ್ಕಮ್ಸ್ ಆಲ್ಸೋ ಟ್ಯಾಕ್ಸಬಲ್ ಅಂಡರ್ ದಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಬಟ್ ನಾವು ಇಂಟ್ರೆಸ್ಟ್ ತಗೊಳ್ಳುವಾಗ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇರ್ಬೋದು, ಅಲ್ಲಿ ಏನು ಅಬ್ಸರ್ವ್ ಮಾಡಬೇಕು, ಸೆಕ್ಯೂರಿಟೀಸ್ ಆರ್ ಪರ್ಚೇಸ್ ಔಟ್ ಆಫ್ ಫ್ಯಾಮಿಲಿ ಫಂಡ್ಸ್ ಆರ್ ನಾಟ್, ಇಷ್ಟು ಮಾಡಬೇಕು. ಅರ್ಥ ಆಯ್ತಾ? ಅದು ನೋಡ್ಬಿಟ್ಟು ನಾವು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅನ್ನ ಈ ಎಲ್ಲ ಹೆಡ್ಸ್ ಅನ್ನ ಕಂಪ್ಯೂಟ್ ಮಾಡಿ ಟೋಟಲ್ ಮಾಡಬೇಕು. ಅವಾಗ ನಮಗೆ ಏನ್ ಬರುತ್ತೆ? ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಗ್ರಾಸ್ ಟೋಟಲ್ ಇನ್ಕಮ್ ಮೀನ್ಸ್ ದ ಅಗ್ರಿಗೇಟ್ ಆಫ್ ಆಲ್ ಹೆಡ್ಸ್ ಆಫ್ ಇನ್ಕಮ್ಸ್. ಇವೆಲ್ಲ ಟೋಟಲ್ ಮಾಡ್ತಿದ್ದಾರೆ. ಟೋಟಲ್ ಆಫ್ ಆಲ್ ಹೆಡ್ಸ್ ಆಫ್ ಇನ್ಕಮ್ಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಆದ ತಕ್ಷಣ ನಾವೇನ್ ಮಾಡಬೇಕು? ಡಿಡಕ್ಷನ್ಸ್ ಮಾಡಬೇಕು ಅಲ್ವಾ? ಗ್ರಾಸ್ ಟೋಟಲ್ ಇನ್ಕಮ್ ಆದ ತಕ್ಷಣ ಏನ್ ಮಾಡಬೇಕು? ಡಿಡಕ್ಷನ್ಸ್ ಅನ್ನು ಮಾಡಬೇಕು. ಹಾಗಾದ್ರೆ ಏನ್ ಡಿಡಕ್ಷನ್ಸ್? ಈಗ ನೋಡಿ, ನಂಬರ್ ಆಫ್ ಡಿಡಕ್ಷನ್ಸ್ ಆರ್ ದೇರ್ ಹಿಯರ್. ಫಸ್ಟ್ ಡಿಡಕ್ಷನ್, ಫಾರ್ ಎಕ್ಸಾಂಪಲ್ ಹಿಯರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. This deduction under section 80C, it is applicable to individuals and HUF. Then ಈ ಡಿಡಕ್ಷನ್ಸ್ ಯಾರಿಗೆ ಬರುತ್ತೆ? ಹಾಗಾದ್ರೆ ಇಂಡಿವಿಜುವಲ್ಸ್ ಗೆ ಬರುತ್ತೆ ಮತ್ತು HUF ಗೆ ಬರುತ್ತೆ. ಯಾವುದು? ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಹಾಗಾದ್ರೆ ನಿಮಗೆ ಈಗಾಗಲೇ ಐಡಿಯಾ ಇದೆ. 80C is related to savings and investments. Deduction under section 80C always is related to savings and investments. ಇಲ್ಲಿ ನಿಮಗೆ ಕೆಲವು ಪಾಯಿಂಟ್ಸ್ ಅನ್ನು ಮಾತ್ರ ನಾನು ಹೇಳ್ತೀನಿ. 80C ಗೆ ಯಾವ ಬರ್ತವೆ? ಇಂಪಾರ್ಟೆಂಟ್ ಪಾಯಿಂಟ್ಸ್. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಇದೆ ಅಲ್ವಾ? ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ paid by the assessee on his own life, on his wife's, and then on his children's will qualify for deduction. Life insurance premium paid on others' life is not qualified for deduction. Others' life means, for example, life insurance premium paid on his brother's life, on his sister's life, on his mother and father's life does not qualify for deduction. This is one point. Subscriptions to National Savings Certificate. Subscriptions to National Savings Certificate, it is also qualified for deduction under section 80C. And then contributions to Public Provident Fund, contributions to Recognized Provident Fund, contributions to Approved Superannuation Fund. So contributions to Unrecognized Provident Fund. Actually, here we have already idea. Totally 5 types of provident funds. Is it not? 5 types of provident funds. Number 1 is Public Provident Fund, Statutory Provident Fund, next Recognized Provident Fund, Unrecognized Provident Fund. 5th one is Approved Superannuation Fund. ಈ 5 ಫಂಡ್ಸ್ ನಲ್ಲಿ 4 ಫಂಡ್ಸ್ ಕ್ವಾಲಿಫೈಡ್ ಆಗುತ್ತೆ ಎಕ್ಸೆಪ್ಟ್ 1. Which one? Contributions to Unrecognized Provident Fund is not qualified for deduction under section 80C. That is also important. And then subscriptions to unit linked insurance plan ಬರುತ್ತೆ. Subscriptions to units on mutual funds ಇರುತ್ತೆ. ನಂತರ ಟ್ಯೂಷನ್ ಫೀಸ್ ಬರುತ್ತೆ. Tuition fees paid by the assessor is also qualified for deduction only for 2 children. Repayment of housing loan ಬರುತ್ತೆ. Repayment of housing loan is also qualified for deduction only principal amount, because ನಮಗೆ ಈಗಾಗಲೇ ಗೊತ್ತಿದೆ ಒಂದು ಇನ್ಸ್ಟಾಲ್ಮೆಂಟ್ ಅಂತ ನಾವು ಕರೆದ್ರೆ ಲೋನ್ ತಗೊಂಡ್ಮೇಲೆ ಇನ್ಸ್ಟಾಲ್ಮೆಂಟ್ ಪೇ ಮಾಡಬೇಕಲ್ವಾ? ಇನ್ಸ್ಟಾಲ್ಮೆಂಟ್ ಅಲ್ಲಿ 2 ಇರುತ್ತೆ. ಏನೇನಿರುತ್ತೆ? ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ, ನಂತರ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ 80C ಒಳಗಡೆ ಯಾವ ತಗೋಬೇಕು? ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ತಗೋಬೇಕು, ಇಂಟ್ರೆಸ್ಟ್ ತಗೋಬೇಕು. ಅರ್ಥ ಆಯ್ತಾ? ಪ್ರಿನ್ಸಿಪಲ್ ಅಮೌಂಟ್ ಈಸ್ ಕ್ವಾಲಿಫೈಡ್ ಫಾರ್ ಡಿಡಕ್ಷನ್ ಸೆಕ್ಷನ್ 80C. ಆಮೇಲೆ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿರೋ ಒಂದಿದೆ, ಸುಕನ್ಯಾ ಸಮೃದ್ಧಿ ಅಕೌಂಟ್ ಸ್ಕೀಮ್ ಫಾರ್ ಫಿಮೇಲ್ ಅಲ್ವಾ? ಈಗ ಸಪೋಸ್ he has paid any amount, or he has paid any amount deposited to that account, he is qualified for deduction section 80C. So the total of these are all ಈಗಾಗಲೇ ನಿಮಗೆ ಐಡಿಯಾ ಏನು ಇಲ್ಲ ರೀ. 80C ನಾವು ಡಿಡಕ್ಷನ್ಸ್ ಕ್ಲೇಮ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ₹1,50,000. Is it not? Actual payments or actual savings or actual qualifying amount or ₹1,50,000 is allowed for deduction. Maximum amount. ಈಗ ಫಾರ್ ಎಕ್ಸಾಂಪಲ್ ಕೇಳ್ತಾರೆ, what is the maximum amount for deduction under section 80C?
ಹೇಳ್ತಾರಲ್ಲ ಅವಾಗ ಏನ್ ಮಾಡ್ತೀವಿ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ₹1,50,000 ಇಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಅಕಸ್ಮಾತ್ ಅದಕ್ಕಿಂತ ಹೆಚ್ಚಿಗೆ ಸೇವ್ ಮಾಡಿದ್ರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ₹2 lakh ಸೇವ್ ಮಾಡಿದ್ರೆ ನಾವು ₹2 lakh ತಗೊಳಕ್ ಬರೋದಿಲ್ಲ, $1,50,000 ಮ್ಯಾಕ್ಸಿಮಮ್ ಇರುತ್ತೆ. $1,50,000 ಮಾತ್ರ ಇಲ್ಲಿ ನಾವು ತಗೋಬೇಕಾಗುತ್ತೆ. $1,50,000 is the maximum amount. Okay. Next, deduction under section 80D. Medical insurance premium. Under section 80D, always is related to medical insurance premium paid. Suppose an assessee has paid medical insurance premium on his own health, on his wife's, and then on his children's, will qualify for deduction under section 80D. So here, actual premium paid or ₹25,000, whichever is less. Under section 80D, according to deduction under section 80D, actual premium paid ₹25,000 is allowed for deduction. This is one part. Next, deduction under section 80D. Deduction under section 80D always is related to any treatment, that is medical treatment for the handicapped dependent. So that suppose an assessee has incurred some amount for the purpose of treatment of handicapped person, so then it is allowed for deduction under section 80D. So here, ₹75,000 is allowed for deduction, irrespective of the expenditure. Maximum, irrespective of the expenditure, ₹75,000. This is fixed amount is allowed for deduction. ಅವನು ಎಷ್ಟೇ ಖರ್ಚು ಮಾಡಿರಲಿ ಟ್ರೀಟ್ಮೆಂಟ್ಗೋಸ್ಕರ, ಅರ್ಥ ಆಯ್ತಾ? ಅವನು ಡಿಪೆಂಡೆಂಟ್ಸ್ ಏನಿರ್ತಾರೆ, ಹ್ಯಾಂಡಿಕ್ಯಾಪ್ ಡಿಪೆಂಡೆಂಟ್ಸ್ ಏನಿರ್ತಾರೆ, ಅವರಿಗೆ ಟ್ರೀಟ್ಮೆಂಟ್ಗೋಸ್ಕರ ಎಷ್ಟೇ ಹಣ ಖರ್ಚು ಮಾಡಿದ್ರು ಕೂಡ ಅವರಿಗೆ ಫಿಕ್ಸ್ಡ್ ಅಮೌಂಟ್ ₹75,000 ಕೊಡಬೇಕು. ಸಪೋಸ್ ಸಿವಿಯರ್ ಡಿಸಬಿಲಿಟಿ ಇತ್ತು ಅಂದ್ರೆ ₹1 lakh ನಾವು ಕ್ಲೈಮ್ ಮಾಡ್ತಾ ಹೋಗ್ತೀವಿ ಅಲ್ವಾ? ಅದು ಪಾಯಿಂಟ್ ಅನ್ನು ನಾವು ನೆನಪಿಟ್ಕೋಬೇಕು 80DD ಒಳಗಡೆ, ಆಯ್ತಾ? ನೆಕ್ಸ್ಟ್ 80DDB ಅಂತ ಬರುತ್ತೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80DDB, ಇಟ್ ಈಸ್ ರಿಲೇಟೆಡ್ ಟು ಟ್ರೀಟ್ಮೆಂಟ್ ಆಫ್ ಸ್ಪೆಸಿಫೈಡ್ ಡಿಸೀಸಸ್ ಅಂತ ಬರುತ್ತೆ. ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಸ್ಪೆಸಿಫೈಡ್ ಡಿಸೀಸಸ್. ನೋಡಿ 80DDB ಅಂತ ತಕ್ಷಣ ನೆನಪಾಗಬೇಕು, ಏನು? ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಸ್ಪೆಸಿಫೈಡ್ ಡಿಸೀಸಸ್. An assessee has incurred for the purpose of treatment of specified diseases, for example cancer or AIDS, so then we can treat it as specified diseases. So such circumstances we can claim the deductions under section 80DDB. Okay, 80DDB ಅಂದ್ರೆ ಹೇಳಿ, 80DDB ಯಾವುದು ಬರುತ್ತೆ? ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಸ್ಪೆಸಿಫೈಡ್ ಡಿಸೀಸಸ್ ಅಂತ ಬರುತ್ತೆ. ಇಲ್ಲಿ ಹೇಗೆ ನಾವು ಕ್ಲೇಮ್ ಮಾಡಬೇಕಾದ್ರೆ actual expenditure or ₹40,000, whichever is less. Suppose severe ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ಯೂಶುವಲ್ ಆಗಿ ಏನ್ ಮಾಡ್ತೀವಿ, ₹1 lakh ನಾವು ಕ್ಲೇಮ್ ಮಾಡ್ತಾ ಹೋಗ್ತೀವಿ. ಯಾವ ಪ್ರಕಾರ? 80DDB ಪ್ರಕಾರ. ಓಕೆ. ನೆಕ್ಸ್ಟ್ ಯಾವ ಡಿಡಕ್ಷನ್ಸ್ ಬರುತ್ತೆ? 80C ಬರುತ್ತೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C always is related to donations. Is it not? Deduction under section 80C is related to donations. So here donations paid to funds, notified funds ಅಂತ ಕರೀತೀವಿ. Such funds are notified by the central government. Central government ಕೆಲವು ಫಂಡ್ಸ್ ಅನ್ನು ನೋಟಿಫೈಡ್ ಮಾಡಿದೆ. ಆ ಫಂಡ್ಸ್ ಗೆ ಡೊನೇಟ್ ಮಾಡಿದ್ರೆ, ಈಗ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ನೋಡಿ. ಯಾವ್ಯಾವ ಫಂಡ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಇದೆ, ನ್ಯಾಷನಲ್ ಡಿಫೆನ್ಸ್ ಫಂಡ್ ಅಂತ ಬರುತ್ತೆ, ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ ಇದೆ, ನ್ಯಾಷನಲ್ ಸ್ಪೋರ್ಟ್ಸ್ ಫಂಡ್ ಇದೆ, ಅರ್ಥಾಯ್ತು? ನ್ಯಾಷನಲ್ ಸ್ಪೋರ್ಟ್ಸ್ ಫಂಡ್ ಬರುತ್ತೆ. ಆಮೇಲೆ ಸ್ವಚ್ಛ ಭಾರತ್ ಕೋಶ್ ಅಂತ ಇದೆ, ಕ್ಲೀನ್ ಆಫ್ ಗಂಗಾ ನದಿ ಇದೆ. ಅವೆಲ್ಲವೂ ಏನು? These are all funds are set up by the central government. Suppose an assessee paid any amount to these are all funds, will qualify for deduction section 80G. Okay. Suppose donations paid to the approved institution ಅಂತ ಇರುತ್ತೆ. Donations paid to the approved institution, donations paid to the temple, donations paid to the repairs or renovation of temple or ಗುರುದ್ವಾರ, ಮಾಸ್ಕ್, ಎಕ್ಸೆಟ್ರಾ ಅವನ್ನೆಲ್ಲ ಹೇಳ್ತಾ ಹೋಗ್ತೀವಿ. ಅವಾಗ ಅವುಗಳಿಗೆ ಡೊನೇಟ್ ಮಾಡಿದ ಏನಾಗುತ್ತೆ ಅಂದ್ರೆ ಅಗ್ರಿಗೇಟ್ ಅಮೌಂಟ್ ಇಟ್ ಶುಡ್ ಬಿ ರಿಸ್ಟ್ರಿಕ್ಟೆಡ್ ಟು 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ರೂಟ್ ಇನ್ಕಮ್ ಅಂತ ಬರುತ್ತೆ. ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ರೂಟ್ ಇನ್ಕಮ್ ಅಂತ ಹೇಳಿದ್ರೆ, ಗ್ರಾಸ್ ರೂಟ್ ಇನ್ಕಮ್ ಇಸ್ ರಿಡ್ಯೂಸ್ಡ್ ಬೈ ದ ಡಿಡಕ್ಷನ್ಸ್. ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಡಿಡಕ್ಷನ್ಸ್ ಅಂತ ಕರಿತೀವಿ. ಯೂಶುವಲ್ ಆಗಿ ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಡಿಡಕ್ಷನ್ಸ್. ಇಲ್ಲಿ 4 ಡಿಡಕ್ಷನ್ಸ್ ಬರುತ್ತೆ. ಒಂದು ಅಸೋಸಿಯೇಷನ್
income, that is association of persons. Second, long term capital gain. Third, short term capital gain. And then fourth, all deductions from section 80C to 80U except 80C. ನಾವು ಏನು ಮಾಡಬೇಕು, ಅಡ್ಜಸ್ಟೆಡ್ ಟ್ರಾನ್ಸ್ಪೋರ್ಟ್ ಇನ್ಕಮ್ ಮಾಡಬೇಕು. ಅಡ್ಜಸ್ಟೆಡ್ ಟ್ರಾನ್ಸ್ಪೋರ್ಟ್ ಇನ್ಕಮ್ ಮಾಡಬೇಕು, ಎಲ್ಲರಿಗೂ ಕಂಪೇರ್ ಮಾಡಬೇಕು. ಆಕ್ಚುಯಲ್ ಪೇಡ್ ಅಂಡ್ ದೆನ್ ಆಕ್ಚುಯಲ್ ಪೇಡ್ ಆನ್ 10% of adjusted transport income, whichever is best ತಗೋಬೇಕು. ಇಲ್ಲ ನೋಡಿ, the aggregate amount is restricted to 10% ಅಂತ ಹೇಳಿದ್ರೆ the same amount is a qualified. So that is 80Z. And then next, deduction section 80ZZA. This deduction is allowed to scientific research and development. Any amount donated to the scientific research, so then it is allowed for deduction of section 80ZZA. So next, last deduction of section 80ZZC. So this is also very important. Any amount contributed to any political party always is allowed for deduction of section 80ZZC. ಈಗ ನಿಮಗೆ ಗೊತ್ತಿರುತ್ತೆ, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಡೊನೇಟ್ ಮಾಡಿದ್ರೆ ನಾವು ಡಿಡಕ್ಷನ್ ಚಾರ್ಜ್ ಕ್ಲೇಮ್ ಮಾಡಬೇಕು, 80ZZC ಕ್ಲೇಮ್ ಮಾಡಬೇಕು. ಇಲ್ಲಿ ದೇರ್ ಇಸ್ ನೋ ಫಿಕ್ಸ್ಡ್ ಅಮೌಂಟ್, ಎಷ್ಟಾದ್ರೂ ಡೊನೇಟ್ ಮಾಡಬಹುದು. ಆ ಅಮೌಂಟ್ ನಾವು ಇಲ್ಲಿ 80ZZC ನಲ್ಲಿ ಕ್ಲೇಮ್ ಮಾಡ್ತಾ ಹೋಗ್ತೀವಿ. ಈ ಎಲ್ಲ ಡಿಡಕ್ಷನ್ಸ್ ಅನ್ನ ಇಲ್ಲಿ ಹಾಕಿದೀವಿ ನೋಡಿ. ಈ ಎಲ್ಲ ಡಿಡಕ್ಷನ್ಸ್ ಅನ್ನ ಟೋಟಲ್ ಮಾಡಿಬಿಟ್ಟು ಈ ಗ್ರಾಸ್ ಟೋಟಲ್ ಇನ್ಕಮ್ ನಲ್ಲಿ ಲೆಸ್ ಮಾಡಬೇಕು. ಸೊ ದೆನ್ ವಿ ಕ್ಯಾನ್ ಗೆಟ್ ದಿ ಟೋಟಲ್ ಇನ್ಕಮ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಮೀನ್ಸ್ gross total income is reduced by all the deductions. So then we can get the total income. So this is usually total income of a HUF. This is very important. Tax always is calculated as total income of a HUF. So this is about the computation of income from HUF. Then ಬಿಟ್ಕೊಳ್ಳಿ, ಈ ಫಾರ್ಮ್ಯಾಟ್ ಕಾನ್ಸಂಟ್ರೇಟ್ ಮಾಡಿ ಎಲ್ಲರೂ. ಈ ಫಾರ್ಮ್ಯಾಟ್ ನಲ್ಲಿ 4 ಹೆಡ್ಸ್ ಅನ್ನ ಅಕಾರ್ಡಿಂಗ್ ಟು ಪ್ರಾವಿಷನ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಟೋಟಲ್ ಮಾಡಬೇಕು. ದ ಟೋಟಲ್ ಅಮೌಂಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದ ಅಗ್ರಿಗೇಟ್ ಆಫ್ ಆಲ್ ಹೆಡ್ಸ್ ಆಫ್ ಇನ್ಕಮ್, ದಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ನೆಕ್ಸ್ಟ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಮೀನ್ಸ್ ಗ್ರಾಸ್ ಟೋಟಲ್ ಇನ್ಕಮ್ ಇಸ್ ರಿಡ್ಯೂಸ್ಡ್ ಬೈ ದ ಡಿಡಕ್ಷನ್ಸ್, ದೆನ್ ವಿ ಕ್ಯಾನ್ ಗೆಟ್ ದ ಟೋಟಲ್ ಇನ್ಕಮ್. ಸೊ ಜಸ್ಟ್ ನೀವೆಲ್ಲರೂ ಫಾರ್ಮ್ಯಾಟ್ ಕಾನ್ಸಂಟ್ರೇಟ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದರ ಮೇಲೆ ಪ್ರಾಬ್ಲಮ್ಸ್ ಅನ್ನ ಕಾಂಪ್ಯೂಟ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.